ಹಾಗೆ ನೋಡಿ ಬಾಕ್ಸಿಗೆ ರವೆ ರೊಟ್ಟಿಗಳನ್ನ ಅಮ್ಮ ಹಾಕ್ಕೊತಿದ್ದಾರೆ. ಚಟ್ನಿ ನೋಡ್ಬೋದು, ರೊಟ್ಟಿಗಳೆಲ್ಲ ತಟ್ಟೆಗೆ ಬಂತು ನಾಷ್ಟಕ್ಕೆ. ಹಾಗೆ ಸ್ವಲ್ಪ ಟೊಮೆಟೊ ಬಾತು ನಾಷ್ಟಕ್ಕೆ. ಆ್ಯಕ್ಚುಲಿ ಇದು ಶುಭ ಮಾಡಿದ್ಲು, ಅವಳು ತಂದು ಕೊಟ್ಟಿದ್ದಾಳೆ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಎರಡಕ್ಕೂ ಸೇರಿ ಮಾಡ್ತಿರೋ ಅಂಥ ರೆಸಿಪಿ ಬಂದು ನಾವು ಕಡಲೆ ಬೀಜ ಚಟ್ನಿ ಹಾಗೆ ರವೆ ರೊಟ್ಟಿ. ಓಕೆನಾ? ಕಡಲೆ ಬೀಜ ಚಟ್ನಿ ನಾನು ತುಂಬ ಸತಿ ಹಾಕಿದ್ದೀನಿ, ಆದರೂ ವಿಡಿಯೋ ಇದರಲ್ಲೂ ಆ್ಯಡ್ ಮಾಡಿದ್ದೀನಿ ನೋಡಿ ರೆಸಿಪಿ. ಮೊದಲಿಗೆ ಒಣಮೆಣ್ಸಿನ್ಕಾಯಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು. ಕಡಲೆ ಬೀಜ ನೋಡಿ ಚೆನ್ನಾಗಿ ಹುರಿದು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಓಕೆನಾ? ಮೊದಲಿಗೆ ಇದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ನಂತರ ಕಡಲೆ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಮ್ಮ ರುಬ್ಕೊತಾರೆ. ಈಗ ರವೆ ರೊಟ್ಟಿ ಮಾಮೂಲಿ ಬಾಂಬೆ ರವೆ ಇರುತ್ತಲ್ಲ, ಅದನ್ನು ಉಗುರು ಬೆಚ್ಚಗಿರೋ ನೀರಿನಲ್ಲಿ, ಉಗುರು ಬೆಚ್ಚಗಿರಬೇಕು, ನೀರು ತುಂಬ ಬಿಸಿ ಇರಬಾರ್ದು, ನೆನೆಸಿ ಒಂದು 10-15 ನಿಮಿಷ ನೆನೆಸಿ. ರವೆನ ನೆನೆಸಿ ಆದಮೇಲೆ ನೋಡಿ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಕ್ಯಾರೆಟು, ಹಾಗೆ ಕರಿಬೇವು ಸೊಪ್ಪು, ತೆಂಗಿನಕಾಯಿ ತುರಿ, ಈರುಳ್ಳಿ. ಕರಿಬೇವು ಸೊಪ್ಪು ಹಾಕಿಲ್ಲ ಅಲ್ಲಮ್ಮ? ಇಲ್ಲ, ಓಕೆ, ಕರಿಬೇವು ಸೊಪ್ಪು ಹಾಕಲಿಲ್ಲ ಅಂತಮ್ಮ. ಈರುಳ್ಳಿ, ಹಾಗೆ ಇದು ಕೊತ್ತಂಬರಿ ಸೊಪ್ಪು, ಇದು ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ನೋಡಿ ರವೆ ನಾನು ನೆನೆಸಿದ್ದೀನಲ್ಲ, ಇದು ಒಂದು 15 ನಿಮಿಷ ಬೆಚ್ಚಗಿರೋ ನೀರಲ್ಲಿ, ತುಂಬ ಕುದಿಯೋ ನೀರು ಹಾಕಿದ್ರೆ ರವೆ ಎಲ್ಲ ನಿಮಗೆ ಉಂಡೆ ಆಗೋಗುತ್ತೆ. ಓಕೆನಾ? ಹಿಡಿದ್ರೆ ಹಾಗಾಗಿ ಉಂಡೆ ಸಿಗುತ್ತೆ. ಈಗ ಉಪ್ಪು ಹಾಕ್ತಿದ್ದಾರೆ. ಅಕಸ್ಮಾತ್ ಏನಾದರೂ ಆ ಥರ ಆಯಿತು ಅಂದ್ರೂ ನೀವೇನು ಮಾಡಬೇಕು ಅಂದರೆ ಆ ಉಂಡೆನೆಲ್ಲ ಎತ್ತಿ ಮಿಕ್ಸಿ ಜಾರ್ಗೆ ಹಾಕಿ ತಿರ್ಗಿ ಅದನ್ನು ರುಬ್ಬಿ ಪೇಸ್ಟ್ ಥರ ಮಾಡಿ ಹಾಕೋಬೇಕಾಗುತ್ತೆ. ಎರಡೆರಡು ಕೆಲಸ ಆಗುತ್ತೆ. ಹಾಗಾಗಿ ಚಟ್ನಿಗಮ್ಮ ಉಪ್ಪು ಹಾಕ್ತಿದ್ದಾರೆ ನೋಡಿ. ರವೆನ ನೆನೆಸುವಾಗ ನಾನು ಹೇಳ್ದಂಗೆ ಉಗುರು ಬೆಚ್ಚಗಿರೋ ನೀರನ್ನು ನೆನೆಸಿ, ತುಂಬ ಬಿಸಿ ಆದ್ರೆ ಉಂಡೆ ಆಗುತ್ತೆ ರವೆಗಳು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಡೈರೆಕ್ಟಾಗಿ ನಾವು ತವ ಮೇಲೆ ತಟ್ಟೋ ಥರ ಒಂದು ಸ್ವಲ್ಪ ಐತಿ ಹಾಗೆ ತಟ್ಕೋಬೋದು. ಆಯಿತಾ? ಮಿಕ್ಸ್ ಮಾಡಿ ಆಯ್ತಂತೆ. ಓಕೆ, ಈಗ ಚಟ್ನಿ ರುಬ್ಕೊಂಬಿಡೋಣ. ತುಂಬ ಈಸಿಯಾಗಿ ಆಗೋಗುತ್ತೆ. ಆ್ಯಕ್ಚುಲಿ ನಾಷ್ಟಕ್ಕೆ ರೊಟ್ಟಿ ಹಾಗೆ ದೋಸೆನೂ ಇದೆ, ಹಾಗಾಗಿ ಒಂದೇ ಚಟ್ನಿ ರುಬ್ಬಾಯಿತು. ಈಗ ಒಗ್ಗರಣೆಗೆ ಬಾಣಲೆ ಇಟ್ರಮ್ಮ. ಎಣ್ಣೆ ಒಂದು ಸ್ವಲ್ಪ ಹಾಕೊಂಬಿಡೋಣ. ಚಟ್ನಿಗೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ. ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ. ಈಗ ಒಗ್ಗರಣೆ ರೆಡಿ ಆಯಿತು. ಈಗ ಹೆಂಚಿಟ್ಕೊಂಡ್ಬಿಡೋಣ ರೊಟ್ಟಿಗೆ. ಒಗ್ಗರಣೆ ಒಂದು ಸ್ವಲ್ಪ ಆರಿದ ಮೇಲೆ ನೀವು ಚಟ್ನಿಗೆ ಹಾಕಿ, ಇಲ್ಲಾಂದರೆ ಚಟ್ನಿನೂ ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ಗಂಟು ಆಗುತ್ತೆ. ಹಾಗಾಗಿ ಈಗ ಹೆಂಚು ಬಿಸಿ ಆಗಲಿ.
ಹೆಂಚು ಬಿಸಿ ಆದಮೇಲೆ ರೊಟ್ಟಿಗಳನ್ನ ತಟ್ಕೊಂಬಿಡೋಣ. ಎಣ್ಣೆ ಹಾಕ್ಕೊತಿದ್ದಾರೆ ರೊಟ್ಟಿಗೆ ಒಂದು ಬಟ್ಲಲ್ಲಿ. ಹೆಂಚು ಬಿಸಿ ಆಗ್ತಾ ಇರುವಾಗ ಈಗ ರೊಟ್ಟಿಗಳನ್ನ ತಟ್ಕೊಂಬಿಡೋಣ. ಕೈನ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ನಿಮಗೆ ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ ಅಥವಾ ತೆಳು ಬೇಕಂದರೆ ತೆಳು ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ತಟ್ಕೊಳ್ಳಿ. ಹಿಟ್ಟು ಒಂದು ಸ್ವಲ್ಪ ಲೂಸಾಗೇ ಇರುತ್ತೆ, ರವೆ ಹಿಟ್ಟು ಆಗಿರೋದ್ರಿಂದ. ನಿಮಗೆ ಅಕ್ಕಿ ಹಿಟ್ಟೆಲ್ಲ ಗಟ್ಟಿ ಬರುತ್ತಲ್ಲ, ಆ ರೀತಿ ಬರೋದಿಲ್ಲ ಇದು. ಓಕೆನಾ? ನೋಡಿ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮಕ್ಕಳ ಬಾಕ್ಸಿಗೆ, ಹಾಗೆ ದೊಡ್ಡವ್ರ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟಿಗೆಲ್ಲನೂ. ಹಾಗೆ ನೋಡಿ, ಎಣ್ಣೆ ಹಾಕ್ಕೊಂಡ್ರಮ್ಮ. ರವೆ ರೊಟ್ಟಿ ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಕೇಳುತ್ತೆ. ರವೆ ರೊಟ್ಟಿ ರವೆಗೆ ಎಣ್ಣೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಇದು. ಹಾಗೆ ಒಗ್ಗರಣೆಗೆ ನೋಡಿ ಚಟ್ನಿ ಹಾಕ್ತಿದ್ದಾರೆ ಒಗ್ಗರಣೆಗೆ. ಗಟ್ಟಿ ಚಟ್ನಿ ಬೇಕಾದ್ರೆ ಗಟ್ಟಿ ಚಟ್ನಿ ಆಗಿ ನೀವು ಇದನ್ನು ಮಾಡ್ಕೋಬೋದು, ಅಥವಾ ಒಂದು ಸ್ವಲ್ಪ ತೆಳು ನೀರು ಥರ ಬೇಕಂದ್ರೆ ಒಂದು ಸ್ವಲ್ಪ ಇನ್ನೊಂದು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಈಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ. ಮಿಕ್ಸಿ ಜಾರ್ದು ಒಂದು ಸ್ವಲ್ಪ ನೀರು ಹಾಕಿದ್ರು. ಹಾಗೆ ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕಡಲೆ ಬೀಜ ಚಟ್ನಿನೂ ರೆಡಿ ಆಯಿತು ನೋಡಿ. ಒಗ್ಗರಣೆ ಬಿಸಿ ಇರುವಾಗ ಹಾಕಬೇಡಿ, ಯಾಕಂದರೆ ಕಡಲೆ ಬೀಜ ಆಗಿರೋದ್ರಿಂದ ಹಾಗಾಗಿ ಅಂಟ್ಕೊಂಡ್ಬಿಡುತ್ತೆ. ಒಗ್ಗರಣೆ ಆರಿದ ಮೇಲೇ ನೀವು ಈ ರೀತಿ ಮಿಕ್ಸ್ ಮಾಡಬೇಕು. ಈಗ ರೊಟ್ಟಿನ ಹಾಗೆ ಟರ್ನ್ ಮಾಡ್ಕೊಂಬಿಡೋಣ. ಈಗ ಇನ್ನೊಂದು ಸೈಡೂ ಚೆನ್ನಾಗಿ ಬೇಯಲಿ. ಹಾಗೆ ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಬೋದು. ಇನ್ನೂ ಚಿಕ್ಕದು ಬೇಕಂದ್ರೆ ಚಿಕ್ಕದಾಗಿ ಮಾಡ್ಬೋದು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗೆ ತಟ್ಕೋಬೋದು ರೊಟ್ಟಿಗಳನ್ನ. ಓಕೆನಾ? ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರವೆ ರೊಟ್ಟಿ ಹಾಗೆ ಕಡಲೆ ಬೀಜ ಚಟ್ನಿನ ಮಾಡ್ಕೊಬೋದಂತ ಹೇಳಿ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು. ನೋಡಿ, ರೊಟ್ಟಿ ರೆಡಿ ಆಯ್ತಿದ್ದು. ಈಗ ಒಂದು ಪ್ಲೇಟಿಗೆ ಹೋಗ್ತಿದೆ. ಇದು ನೋಡಿ, ಇದು ಈಗ ನಾನು ತಟ್ಟಿರೋವಂಥ ರೊಟ್ಟಿಗಳು. ಒಂದೇ ಇಂಚಲ್ಲಿ ಚಿಕ್ಕದಾಗೆ 4 ರೊಟ್ಟಿಗಳನ್ನ ತಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತಟ್ಟುವಾಗ ನಾನೇ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಅಮ್ಮ ಒಂದೇ ರೊಟ್ಟಿ ತಟ್ಟಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಒಂದು ಬಾಕ್ಸಿಗೆ ಯಾವಾಗಲೂ ಹೀಗೆ ತಟ್ಟೋದು ರೊಟ್ಟಿಗಳನ್ನ. ನೋಡಿ, ತಾನ್ಯಾ ಬಾಕ್ಸ್ಗೆ ಹಾಗೆ ಅವ್ರ ಡ್ಯಾಡಿ ಬಾಕ್ಸ್ಗೆ ಇದೇ ಥರ ರೊಟ್ಟಿಗಳನ್ನ ತಟ್ಕೊಂಡ್ಬಿಡ್ತೇನೆ. ಆಗ ಬಾಕ್ಸ್ ಚಿಕ್ಕದಲ್ವಾ, ಸೊ ಮಡಚಿಡೋಕ್ಕೆ ಇಡೋಂಗಿರೋದಿಲ್ಲ, ಒಂದೊಂದೇ ಹಾಗಾಗಿ ಇಟ್ಬಿಡ್ಬೋದು. ನೋಡಿ, ನೋಡ್ಬೋದು ಟರ್ನ್ ಮಾಡಿರೋ ಅಂಥ ರೊಟ್ಟಿಗಳು ಹೇಗಾಗಿದೆ ಅಂತ ಹೇಳಿ. ನೋಡಿ, ಇದು ಆರಿದ್ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬಿಸಿನೂ ಚೆನ್ನಾಗಿರುತ್ತೆ ರೊಟ್ಟಿಗಳು, ರವೆ ರೊಟ್ಟಿ. ಸೊ ಒಂದೇ ಸಮ ನೀವು
ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಾಡಿ ಬೋರ್ ಆಗಿದ್ದರೆ ಈ ರೀತಿ ರವೆ ರೊಟ್ಟಿನೂ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿ, ಅಥವಾ ಮನೆಯಲ್ಲಿ ಬ್ರೇಕ್ಫಾಸ್ಟಿಗೆ ಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾತ್ರ. ನೋಡಿ ಎಂಥ ಕಲರ್ಫುಲ್ ಆಗಿದೆ ಅಂತ ರೊಟ್ಟಿಗಳು. ನೋಡ್ಬೋದು ರೊಟ್ಟಿಗಳೆಲ್ಲ ತಟ್ಟೆಗೆ ಬಂತು ನಾಷ್ಟಕ್ಕೆ. ಹಾಗೆ ಸ್ವಲ್ಪ ಟೊಮೆಟೊ ಬಾತು ನಾಷ್ಟಕ್ಕೆ. ಆ್ಯಕ್ಚುಲಿ ಇದು ಶುಭ ಮಾಡಿದ್ಲು, ಅವಳು ತಂದು ಕೊಟ್ಟಿದ್ದಾಳೆ. ನೋಡಿ ಬಿಸಿ ಬಿಸಿ ಟೊಮೆಟೊ ಬಾತ್ ಹಾಗೆ ರವೆ ರೊಟ್ಟಿ. ಹಾಗೆ ನೋಡಿ ಬಾಕ್ಸಿಗೆ ರವೆ ರೊಟ್ಟಿಗಳನ್ನ ಅಮ್ಮ ಹಾಕ್ಕೊತಿದ್ದಾರೆ. ಚಟ್ನಿ